ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ವೇಳೆ ಜನಿವಾರ ತೆಗಿಬೇಕು ಅಂತ ಹೇಳಿರೋದು ತಪ್ಪು. ವರದಿ ಅನ್ವಯ ಖಂಡಿತವಾಗಿ ಕ್ರಮ ತೆಗೆದುಕೊಳ್ತೀವಿ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಥರ ಮಾಡಿರೋ ತಪ್ಪಾಗುತ್ತೆ, ಇದು ಯಾರೂ ಮಾಡಬಾರ್ದಂಥ ಒಂದು ಕೆಲಸವನ್ನ. ಇದು ನಿಜವೇ ಆಗಿದ್ರೆ, ಜನಿವಾರ ತೆಗಿ ಅಂತ ಹೇಳೋದು ನಿಜವೇ ಆಗಿದ್ರೆ, ಆ ವರದಿ ಬಂದರೆ ಅದರ ಅನ್ವಯವಾಗಿ ಖಂಡಿತ ಕ್ರಮ ತೆಗೆದುಕೊಳ್ಳುತ್ತೇವೆ. ಪ್ರಸನ್ನ ಅವರೇ, ಈ ಮಾತನ್ನು ತಾವು ಮೀರಬಾರದು. ಇವತ್ತಿಗೇನೋ ಆಯಿತು, ನ್ಯೂಸ್ ಆಯಿತು, ಬ್ರೇಕಿಂಗ್ ನ್ಯೂಸ್ ನಾವು ಹೇಳಿಬಿಟ್ವಿ, 2-3 ನ್ಯೂಸ್ಗಳಲ್ಲಿ ಇದನ್ನು ಹೇಳ್ತೀವಿ, ಬುಲೆಟಿನ್ಗಳಲ್ಲಿ ಇದನ್ನು ಮಾತಾಡ್ತೀವಿ, ನಾಳೆ ನೋಡ್ಕೊಳ್ಳೋಣ, ನಾಳೆ ನೋಡೋಣ ಬಿಡಿ, ಆಮೇಲೆ ನಾಳೆಗೆಲ್ಲ ಮರ್ತೋಗಿರ್ತಾರೆ. ಅದಾಗಬಾರ್ದು ಪ್ರಸನ್ನ ಅವರೇ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ನಾನು ಕೇಳ್ತಾ ಇರೋದು ಇದನ್ನು. ಈ ಒಂದು ವಿಚಾರದಲ್ಲಿ ಕ್ರಮಗಳಾಗಬೇಕು. ಜನಿವಾರಕ್ಕೆ, ವಿಭೂತಿಗೆ, ನಾಮಕ್ಕೆ, ಕುಂಕುಮಕ್ಕೆ, ತಾಳಿಗೆ, ಉಳಿದಾರಕ್ಕೆ, ಚಪ್ಪಲಿಗೆ, ಶೂಗೆ, ತುಂಬು ತೋಳಿನ ಶರ್ಟ್ಗೆ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಕೈ ಏನೂ ಅವಶ್ಯಕತೆ ಬರಲ್ಲ. PUC ಬೋರ್ಡ್ ಅವಶ್ಯಕತೆ, ಯಾರು ಎಕ್ಸಾಮ್ಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮೂಲಭೂತ ಆಚರಣೆಗಳಿರ್ತವೆ, ಮನೆ ಪದ್ಧತಿಗಳಿರ್ತವೆ, ಕೆಲವು ಸಂಸ್ಕಾರಗಳಿರ್ತವೆ, ಕೆಲವು ನಂಬಿಕೆಗಳಿರ್ತವೆ. ಇದ್ರ ವಿರುದ್ಧ ನೀವು ಯಾರು? ಸಂವಿಧಾನ ಅವಕಾಶ ಕೊಟ್ಟಿದೆ ರೀ. ನೀನು ಯಾವ ದೇವ್ರನ್ನಾದರೂ ಪೂಜೆ ಮಾಡ್ಕೊಳ್ಳಪ್ಪ, ನೀನು ಯಾವ ದೇವೋಪಾಸನೆ ಏನಾದರೂ ಮಾಡ್ಕೋ, ಇಲ್ಲ ಹಲವು ದೇವೋಪಾಸನೆ ಏನಾದರೂ ಮಾಡ್ಕೋ, ನಿನ್ನ ಆಚಾರ ನಿನಗೆ ಬಿಟ್ಟಿದ್ದು ಅಂತ ಸಂವಿಧಾನ ಅವಕಾಶ ಕೊಟ್ಟಿರಬೇಕಾದ್ರೆ ಇವ್ರು ಯಾರಿಲ್ಲಿ? ಯಾವುದೇ ಜಾತಿ ಧರ್ಮದ ವಿರುದ್ಧವಾಗಿ ನಾವು ಮಾರ್ಗಸೂಚಿ ಮಾಡಲ್ಲ. ಇಂತಹ ತಪ್ಪು ಮುಂದೆ ಆಗದಂತೆ ಕ್ರಮ ತೆಗೆದುಕೊಳ್ತೇವೆ. ಈ ವಿಷಯವನ್ನು ಮತ್ತಷ್ಟು ದೊಡ್ಡದು ಮಾಡೋದು ಬೇಡ. ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ತನಿಖೆಗೆ ಆದೇಶವನ್ನು ಮಾಡಿದ್ದೇನೆ ಅಂತ ಹೇಳಿ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿನ್ನೆ ಮತ್ತು ಮೊನ್ನೆ 775 ಪರೀಕ್ಷಾ ಕೇಂದ್ರಗಳಲ್ಲಿ ಸಿಇಟಿ ಪರೀಕ್ಷೆಯನ್ನು ನಡೆಸಿದೆ. ಈ 775 ಪರೀಕ್ಷಾ ಕೇಂದ್ರದಲ್ಲಿ ಬೀದರ್ ಮತ್ತು ಶಿವಮೊಗ್ಗ 2 ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷಾ ಕೇಂದ್ರದ ಗೇಟಲ್ಲಿರುವಂತಹ ತಪಾಸಣಾ ಸಿಬ್ಬಂದಿ ಜನಿವಾರವನ್ನು ತೆಗೆದು ಪರೀಕ್ಷಾ ಕೇಂದ್ರ ಪ್ರವೇಶಿಸಬೇಕು ಅಂತೇಳಿ ಹೇಳಿದ್ರಿಂದ ಇದು ಗೊಂದಲ ಸೃಷ್ಟಿಯಾಗಿದೆ. ಕೆಲವರು ಪ್ರತಿಭಟನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಜನಿವಾರ ತೆಗಿಬೇಕು ಅಂತ ಹೇಳಿದರೆ ಸಹ ವಿದ್ಯಾರ್ಥಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ನಂತರ ಅವನಿಗೆ ಪರೀಕ್ಷೆಗೆ ಬಿಟ್ಟಿದ್ದಾರೆ. ಅವನು ಪರೀಕ್ಷೆ ಬರೆದಿದ್ದಾನೆ. ಬೀದರಲ್ಲಿ ಫಸ್ಟು ದಿವಸದ 2 ಪತ್ರಿಕೆಯನ್ನು ವಿದ್ಯಾರ್ಥಿ ಬರೆದಿದ್ದಾನೆ. ನಿನ್ನೆ ಮಾತ್ರ ಮ್ಯಾಥ್ಸ್ ಪತ್ರಿಕೆಯನ್ನು ಅವನು ಜನಿವಾರ ತೆಗೆದು ಬರಿಬೇಕು ಅನ್ನುವ ಗೊಂದಲದಲ್ಲಿ ಅವನು ಪರೀಕ್ಷೆ ಬರೀಲಿಲ್ಲ. ಮತ್ತೆ ನಂತರ ಬಂದು ಬಯಾಲಜಿ ಬರೆದಿದ್ದಾನೆ. ನಾವು ಪರೀಕ್ಷಾ ವಸ್ತ್ರ ಸಂಹಿತೆ ಏನಿದೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾವು ಕಳಿಸಿರ್ತೀವಿ. ಜಿಲ್ಲಾಧಿಕಾರಿಗಳು ಎಲ್ಲ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಟ್ಟಿರ್ತಾರೆ. ಯಾಕೆ ಈ ರೀತಿ ಗೊಂದಲ ಆಯಿತು? ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಲ್ಲೂ ಜನಿವಾರ ತೆಗಿಬೇಕು ಅನ್ನುವಂತಹ ಯಾವುದೇ ಧರ್ಮ ಜಾತಿಗೆ ನೋವಾಗುವಂತಹ ಯಾವುದೇ ಮಾರ್ಗಸೂಚಿಯನ್ನು ಬಿಟ್ಟಿಲ್ಲ. ಮತ್ತು ಅದರ ಅಗತ್ಯನೂ ಇಲ್ಲ ಜನಿವಾರ ತೆಗೆಯುವಂಥದ್ದು. ಹಾಗಾಗಿ ಯಾರು ಜನಿವಾರ ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು ಅಂತೇಳಿರುವಂಥದ್ದು ತಪ್ಪಾಗುತ್ತೆ. ಆ ಥರ ಮಾಡಿದಂಥ ಸಿಬ್ಬಂದಿ ವಿರುದ್ಧ ಜಿಲ್ಲಾಧಿಕಾರಿಗಳಿಗಾಗಲೇ ಕ್ರಮ ಕೈಗೊಳ್ಳುವಂತೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಾವು ಸಹ ಅವರ ವರದಿ ಆಧರಿಸಿ ನಮ್ಮ ಹಂತದಲ್ಲಿ ಏನು ಅಗತ್ಯ ಕ್ರಮಗಳನ್ನು ಕೈಗೊಳ್ತೀವಿ. ಒಂದು, ಬೀದರ್ ಜಿಲ್ಲೆನಲ್ಲಿ ಏನು ವಂಚಿತ ಆಗಿದೆ ಒಂದು ಮ್ಯಾಥ್ಸ್ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿ, ಅದರದ್ದು ಜಿಲ್ಲಾಧಿಕಾರಿಗಳು ವರದಿ ಆಧಾರದ ಮೇಲೆ ನಾವು ವಿದ್ಯಾರ್ಥಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅನ್ನುವಂಥದ್ರ ಬಗ್ಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ವರದಿ ಕೇಳಿದ್ದಾರೆ. ಅವ್ರ ಹತ್ರ ವರದಿ ಕೊಟ್ಬಿಟ್ಟು ನಾವು ಅದು ಕ್ರಮ ಕೈಗೊಳ್ತೀವಿ. ಮುಂದುವರೆದು ಭವಿಷ್ಯದಲ್ಲಿ ಈ ರೀತಿ ನಮ್ಮ ಮಾರ್ಗಸೂಚಿ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಸಿ ಪರೀಕ್ಷಾ ಕೇಂದ್ರದವರಿಗೆ ಪರೀಕ್ಷೆಯನ್ನು ಮಾಡ್ತೀವಿ. ಯಾವುದೇ ಸಮುದಾಯಕ್ಕೆ, ಯಾವುದೇ ಜಾತಿಗೆ, ಯಾವುದೇ ಧರ್ಮಕ್ಕೆ ನೋವಾಗುವಂತಹ ಯಾವುದೇ ಮಾರ್ಗಸೂಚಿಗಳನ್ನು ಪ್ರಾಧಿಕಾರ